ಇತ್ತೀಚೆಗೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ದಿಲ್ಲಿಗೆ ಹೋಗಿದ್ದರು. ಅವರ ಜೊತೆ KN ರಾಜಣ್ಣ ಅವರಿದ್ದರು, ಬೇರೆ 5 ಶಾಸಕರಿದ್ದರು. ಯಾಕೆ ಅಂತ ಕೇಳಿದ್ರೆ, ಧಾರವಾಡದ ಹೈಕೋರ್ಟ್ ಪೀಠದಲ್ಲಿ ವಕೀಲರುಗಳಿಗೆ, ಹಿರಿಯ ವಕೀಲರುಗಳಿಗೆ ಸ್ಥಳಾವಕಾಶ ಕಲ್ಪಿಸಬೇಕು, ಸುಪ್ರೀಂ ಕೋರ್ಟ್ನಲ್ಲಿ ಹೆಂಗೆ ಮಾಡಿದ್ದಾರೆ ಅಂತ ನೋಡೋದಕ್ಕೆ ಬಂದಿದ್ದೀವಿ ಅಂದರು. ಅಷ್ಟೇ ಆಗಿದ್ರೆ ಇರಬಹುದೇನೋ ಅನ್ನಬಹುದಾಗಿತ್ತು. ಆದರೆ ಸತೀಶ್ ಜಾರಕಿಹೊಳಿ ಅವರ ಜೊತೆ 12 ಜಿಲ್ಲೆಗಳ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರುಗಳಿದ್ದರು. ಧಾರವಾಡದ ಹೈಕೋರ್ಟ್ ಪೀಠದಲ್ಲಿ ಹಿರಿಯ ವಕೀಲರುಗಳಿಗೆ ಸ್ಥಳಾವಕಾಶ ಕಲ್ಪಿಸುವುದಕ್ಕೂ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರುಗಳಿಗೂ ಏನು ಸಂಬಂಧ? ಆ ನಂತರ ಗೊತ್ತಾಗಿದ್ದು, ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ತಮಗೆ ಕೊಡುವಂತೆ ಒತ್ತಡ ತರುವುದಕ್ಕೆ ಸತೀಶ್ ಜಾರಕಿಹೊಳಿ ಅವರು ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರುಗಳನ್ನ ದೆಹಲಿಗೆ ಕರ್ಕೊಂಡು ಹೋಗಿದ್ರು ಅಂತ. ಅದರ ಮಧ್ಯೆ ಮಾರ್ಚ್ 10ನೇ ತಾರೀಖಿಗೆ DK ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿ 6 ವರ್ಷಗಳ ಕಂಪ್ಲೀಟ್ ಆಗ್ತಾ ಇದೆ. ಇನ್ನು ಬದಲಾವಣೆ ಮಾಡಿ ಅಹಿಂದ ಸಮುದಾಯಗಳಿಗೆ ಸೇರಿದವರೊಬ್ಬರು ಕೆಪಿಸಿಸಿ ಅಧ್ಯಕ್ಷರಾಗಬೇಕು, STಗೆ ಸೇರಿರುವ ನಾನೇ ಸರಿಯಾದ ವ್ಯಕ್ತಿ ಅಂತ ಸತೀಶ್ ಜಾರಕಿಹೊಳಿ ಅವರು AICC ಅಧ್ಯಕ್ಷರ ಮುಂದೆ ದಾಳ ಉರುಳಿಸಿ ಬಂದಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರ ಮನೆಯಿಂದ ಹೊರಗೆ ಬಂದ ಸತೀಶ್ ಜಾರಕಿಹೊಳಿ ಅವರ ಮುಖದಲ್ಲಿ ಗೆಲುವಿತ್ತು. ಮೊಟ್ಟ ಮೊದಲ ಸಲ ಮಲ್ಲಿಕಾರ್ಜುನ ಖರ್ಗೆ ಅವರು ನಾವೊಂದು ನಿರ್ಧಾರಕ್ಕೆ ಬಂದಿದ್ದೀವಿ ಅಂತ ನನ್ನ ಹತ್ರ ಹೇಳಿದ್ರು ಅಂತ ಮಾಧ್ಯಮಗಳಿಗೆ ಸತೀಶ್ ಜಾರಕಿಹೊಳಿ ಹೇಳಿಕೆ ಕೊಟ್ಟರು. ಅಹಿಂದ ಸಮುದಾಯಗಳನ್ನು ಮುನ್ನಡೆಸುವ ತಮ್ಮ ಸಾಮರ್ಥ್ಯವನ್ನ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಮನವರಿಕೆ ಮಾಡಿಕೊಡುವ ಪ್ರಯತ್ನ ಸತೀಶ್ ಜಾರಕಿಹೊಳಿ ಅವರಿಂದ ನಡೆದಿದೆ. ಅಹಿಂದ ನಾಯಕತ್ವವನ್ನು ಬೆಳೆಸುವ ಉದ್ದೇಶ ನಿಜವಾಗ್ಲೂ ಇದ್ರೆ ನನಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೊಡಿ ಅಂತ ಕೇಳಿದ್ದಾರೆ. ಸಿದ್ದರಾಮಯ್ಯನವರ ನಂತರ 2ನೇ ಹಂತದ ನಾಯಕರು ಬೆಳೆಯಬೇಕಾಗಿದೆ. ಸಿಎಂ ಬದಲಾವಣೆ ವಿಷಯ ಅದೇನು ಮಾಡ್ತಿರೋ ನಿಮಗೆ ಬಿಟ್ಟದ್ದು. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಮಾತ್ರ ನನಗೆ ಬೇಕು ಅಂದಿದ್ದಾರೆ. ವಿ ಹ್ಯಾವ್ ಕಮ್ ಟು ಅ ಕನ್ಕ್ಲೂಷನ್, ವಿ ವಿಲ್ ಟೆಲ್ ಯು ಅಂದ್ರಂತೆ ಸತೀಶ್ ಜಾರಕಿಹೊಳಿ ಅವರ ಎದುರಿಗೆ ಮಲ್ಲಿಕಾರ್ಜುನ ಖರ್ಗೆ ಅವರು.
ಹೊರಗೆ ಬಂದ ನಂತರ ಮಾಧ್ಯಮಗಳಿಗೆ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದು ಅದನ್ನೇ. ಇನ್ನೊಂದು ಕಡೆ ದೆಹಲಿಯಲ್ಲಿ ಅವರ ಜೊತೆಗೆ ಇದ್ದ KN ರಾಜಣ್ಣ ಅವರು ಕೂಡ ಸತೀಶ್ ಜಾರಕಿಹೊಳಿ ಪರ ಬಹಿರಂಗವಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನ ನಂತರ ಯಾರು ಅನ್ನೋ ಪ್ರಶ್ನೆ ಸರ್ವೇ ಸಾಮಾನ್ಯ. ಬಿಜೆಪಿಯಲ್ಲಿ ಯಡಿಯೂರಪ್ಪ ಬಳಿಕ ಅವರ ಮಗ ರೆಡಿ ಆಗ್ತಿದ್ದಾರೆ. ಅಲ್ಲಿ ಲೀಡರ್ಶಿಪ್ಗೆ ಕಾಂಪಿಟೇಷನ್ ಇದೆ. ನಮ್ಮಲ್ಲೂ ಲೀಡರ್ಶಿಪ್ ಬೆಳಿಬೇಕು, ಕಾಂಪಿಟೇಷನ್ ಬರಬೇಕು. ಸತೀಶ್ ಜಾರಕಿಹೊಳಿ ಅಹಿಂದ ಗ್ಯಾಪ್ ಫಿಲ್ ಮಾಡೋದ್ರಲ್ಲಿ ಉತ್ಸುಕರಾಗಿದ್ದಾರೆ. ಅವರು ಸಮರ್ಥರಿದ್ದಾರೆ ಅನ್ನೋ ಭಾವನೆ ನಮಗ್ ಕೂಡ ಇದೆ. ಅವರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೇಳೋದು ತಪ್ಪಲ್ಲ. ಎಲ್ಲ ಪಕ್ಷಗಳಲ್ಲೂ ಕೂಡ ಎರಡನೇ ಹಂತದ ನಾಯಕತ್ವಗಳು ಬೆಳಿಬೇಕು. ಆಗ ಮಾತ್ರ ಪಕ್ಷಕ್ಕೂ ಕೂಡ ಭವಿಷ್ಯ ಇರುತ್ತೆ, ರಾಜಕಾರಣಕ್ಕೂ ಕೂಡ ಒಂದು ಅರ್ಥ ಇರುತ್ತೆ. ಸುಮ್ಮನೆ ಯಾರೋ 4 ಜನ ಸೀನಿಯರ್ಗಳು ಅವ್ರ ನಂತರ ಯಾರಪ್ಪ ಅಂತಕ್ಕಂಥ ಭಾವನೆ ಯಾರಲ್ಲೂ ಬರಬಾರ್ದು. ಜೊತೆಯಲ್ಲಿ ಕೇಡರ್ನ ಬಿಲ್ಡಪ್ ಮಾಡ್ಬೇಕು ಯಾವಾಗಲೂ. ಆಯ್ತಪ್ಪ, ಮುಂದಕ್ಕೆ ಸಿದ್ದರಾಮಯ್ಯ ಅಹಿಂದ ನಾಯಕರು ಇದ್ರು, ಮುಂದೆ ಯಾರು ಅವ್ರ ನಂತರ ಯಾರು ಅಂತಕ್ಕಂಥ ಪ್ರಶ್ನೆ ಸರ್ವೇ ಸಾಮಾನ್ಯವಾಗಿ ಬೇರೆಯವನ್ನೆಲ್ಲ ಕಾಡುತ್ತೆ. ಹಾಗಾಗಿ ಈಗ ಬಿಜೆಪಿ ಯಡಿಯೂರಪ್ಪನವ್ರು ಇದ್ರು, ಅವ್ರು ಹೋದ್ಮೇಲೆ ಈಗ ಅವ್ರ ಮಗ ತಯಾರಿದ್ದಾರೆ. ಈಗ ಅಲ್ಲೂ ಕೂಡ ಯಾರಾಗ್ತಾರೋ ಯಾರು ಹೋಗ್ತಾರೋ ಬೇರೆ ವಿಚಾರ. ಆದರೆ ಸೆಕೆಂಡ್ ಲೈನ್ ಲೀಡರ್ಶಿಪ್ ಅಲ್ಲಿದೆ, ಕಾಂಪಿಟಿಷನ್ನು ಇದೆ. ಇಲ್ಲಿನೂ ಕೂಡ ಲೀಡರ್ಶಿಪ್ ಬೆಳಿಬೇಕು, ಕಾಂಪಿಟಿಷನ್ನು ಇಲ್ಲೂ ಬರಬೇಕು. ಫ್ರಮ್ ಅಮಂಗ್ ಯಾವುದೋ ಕೆಲವೇ ವರ್ಗಕ್ಕೆ, ಕೆಲವೇ ಜನರಿಗೆ, ಕೆಲವೇ ಕುಟುಂಬಗಳಿಗೆ ಸೀಮಿತ ಆಗಬಾರ್ದು. ಆ ದೃಷ್ಟಿಯಿಂದ ಸೆಕೆಂಡ್ ಲೈನ್ ಲೀಡರ್ಸ್ ಬೆಳಿಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಆಶಯ. ಆ ದಿಸೆಯಲ್ಲಿ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಕೂಡ ಉತ್ಸುಕರಾಗಿದ್ದಾರೆ ಆ ಲೀಡರ್ಶಿಪ್ ಗ್ಯಾಪ್ ಅನ್ನ ಫಿಲಪ್ ಮಾಡಲಿಕ್ಕೆ. ಅವರು ಎಲ್ಲ ರೀತಿಯಲ್ಲೂ ಕೂಡ ಅವರು ಸಮರ್ಥಿದ್ದಾರೆ ಅಂತಕ್ಕಂಥ ಭಾವನೆನೂ ಕೂಡ ನಮ್ಮೆಲ್ಲರಲ್ಲೂ ಕೂಡ ಇದೆ. ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಹತ್ರ ಸತೀಶ್ ಜಾರಕಿಹೊಳಿ ಮಾತಾಡಿದ ಅಂತ ನಮಗಂತೂ ಗೊತ್ತಿಲ್ಲ. ಎಲ್ಲರಿಗೆ ಚೀಫ್ ಮಿನಿಸ್ಟರ್ ಕ್ಲೈಮ್ ಮಾಡ್ತಾರೆ, ಅಧ್ಯಕ್ಷರು ಕ್ಲೈಮ್ ಮಾಡಿ, ಭಾಳ ಜನ ಇದ್ದಾರೆ, ಕ್ಲೈಮ್ ಮಾಡೋರು ಇದ್ದೇ ಇದ್ದಾರೆ. ಅವರು ಯಾಕಂದ್ರೆ 1 to 1 ಮಾತಾಡ್ತಾರೆ, ಏನು ಗೊತ್ತಾಗಲ್ಲ. ಅವರು ಸತೀಶ್ ಅವರು ಕೂಡ ನನಗೆ ನಡುವೆ ಭೇಟಿನಾಗಿದೆ, ಅವರು ನನಗೇನು ತಿಳಿಸಿಲ್ಲ. ಅಹಿಂದ ಮಾಡಕ್ಕೆ ಅವ್ರ ಕೆಪಾಸಿಟಿ ಇಲ್ಲ ಅಂತ ಹೇಳಿದವ್ರು ಯಾರು? ಅಹಿಂದ ವರ್ಗದವ್ರಿಗೆ ಅವರು ಸತೀಶ್ ಜಾರಕಿಹೊಳಿ ಮೊದಲಿಂದ ಗಂಟೆ ಮಾಡ್ಕೊಂಡ್ಬಂದಿರೋ ಅವ್ರು ಕೇಳಿದ್ರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಸತೀಶ್ ಜಾರಕಿಹೊಳಿ ಅವರು ಕ್ಲೇಮ್ ಮಾಡ್ತಾ ಇರುವುದರ ಬಗ್ಗೆ ಹಾಲಿ ಕೆಪಿಸಿಸಿ ಅಧ್ಯಕ್ಷ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಪ್ರತಿಕ್ರಿಯೆ ಏನು? ಮಹದೇವಪ್ಪನವರ ಹೇಳಿಕೆಗೆ ಬಹಳ ವ್ಯಂಗ್ಯವಾಗಿ ಪ್ರತಿಕ್ರಿಯೆ ಕೊಟ್ಟಿದ್ರು DK ಶಿವಕುಮಾರ್. ಸತೀಶ್ ಜಾರಕಿಹೊಳಿ ಅವರ ಹೇಳಿಕೆಗೆ ಗಂಭೀರ ಪ್ರತಿಕ್ರಿಯೆ. ಅವರು ನಮ್ಮ ಪಕ್ಷದ ಸೀನಿಯರ್ ಲೀಡರ್, ನನ್ನ ಜೊತೆ ಕಾರ್ಯಾಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ವಾರಕ್ಕೊಮ್ಮೆ ಮಾತಾಡ್ತಿರ್ತೀವಿ, ನಾವಿಬ್ಬರು ಸಮಾನ ಮನಸ್ಕರು. ಅವರಿಗೂ ಪಕ್ಷದ ಬಗ್ಗೆ ಅಪಾರ ಚಿಂತನೆ ಇದೆ. ಈ ಸರ್ಕಾರವನ್ನ ಮತ್ತೆ ವಾಪಸ್ ತರಬೇಕು ಅಂತ ನಾವೆಲ್ಲ ಯೋಜನೆ ತಯಾರು ಮಾಡ್ತಾ ಇದ್ದೀವಿ. ಸರ್ಕಾರ ವಾಪಸ್ ಬರುತ್ತೆ ಅಂದ್ರು. ಜಾರಕಿಹೊಳಿಯವರು ನಮ್ಮ ಹಿರಿಯ ಲೀಡ್ರು, ನನ್ನ ಜೊತೆ ವರ್ಕಿಂಗ್ ಫ್ರೆಂಡ್ ಆದವರು. ವಾರಕ್ಕೊಂದ್ಸತಿ ಮಾತಾಡ್ತಾ ಇರ್ತೀವಿ, ಇಬ್ಬರು ಹಂಚ್ಕೊಳ್ತಾ ಇರ್ತೀವಿ. ಸಮಾನ ಮನಸ್ಕರು, ಅವ್ರಿಗೂ ಪಕ್ಷದ ಬಗ್ಗೆ ಅಪಾರವಾದಂಥ ಚಿಂತನೆ ಇದೆ. ಈ ಸರ್ಕಾರ ಮತ್ತೆ ವಾಪಸ್ ತರಬೇಕು ಅಂತೇಳಿ ನಾವೆಲ್ಲ ಯೋಜನೆಗಳನ್ನು ತಯಾರು ಮಾಡ್ತಾ ಇದ್ದೀವಿ. ಈ ಸರ್ಕಾರ ವಾಪಸ್ ಬರ್ತದೆ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.